वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। श्रीमते रामानुजाय नमः। व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं। जयत्याश्रितसन्त्रासध्वान्तविध्वंसनोदयः प्रभावान् सीतया देव्या परमव्योमभास्करः। ಶ್ರೀಶಂಕರ ವಾಹಿನಿಯ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಭಕ್ತರಿಗೂ ನಮ್ಮ ನಮಸ್ಕಾರಗಳು. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 77ನೇ ಶ್ರೀನಾಮ ಧನ್ವಿ ಎಂಬುದು. ಪರಮಾತ್ಮನಾದ ಶ್ರೀಮನ್ನಾರಾಯಣನನ್ನು ಶ್ರೀ ವೇದವ್ಯಾಸರು ಧನ್ವಿನೇ ನಮಃ ಎಂದು ಕೊಂಡಾಡಿದ್ದಾರೆ. ಈ ಧನ್ವಿ ಶಬ್ದಕ್ಕೆ ಅರ್ಥವೇನು ಎಂದು ನೋಡಿದಾಗ, ಪರಮಾತ್ಮ ತನ್ನ ದಿವ್ಯಾಯುಧವನ್ನು ತನ್ನ ಕೈಯಲ್ಲಿ ಪಿಡಿದಿರುತ್ತಾನೆ. ಲೋಕವನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಶಂಖಚಕ್ರಾದಿ ದಿವ್ಯಾಯುಧಗಳನ್ನು ಹಿಡಿದಿದ್ದಾನೆ ಪರಮಾತ್ಮ. ತನ್ನ ಕೈಯಲ್ಲಿರುವಂತಹ ಚಕ್ರಕ್ಕೆ ಸುದರ್ಶನ ಎಂದು ಹೆಸರು, ಶಂಖಕ್ಕೆ ಪಾಂಚಜನ್ಯ ಎಂದು ಹೆಸರು, ಬಿಲ್ಲಿಗೆ ಶಾರ್ಂಗ ಎಂದು ಹೆಸರು. ಯಾರು ಲೋಕ ಸಂರಕ್ಷಣೆಗೋಸ್ಕರವಾಗಿ ಶಾರ್ಂಗವೆಂಬ ಬಿಲ್ಲನ್ನು ಹಿಡಿದಿದ್ದಾನೋ ಅಂಥವನನ್ನು ಧನ್ವಿನೇ ನಮಃ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಶಾರ್ಂಗವೆಂಬ ಧನುಸ್ಸನ್ನು ಹಿಡಿದವನನ್ನು ಧನ್ವಿ ಎಂದು ವಿಷ್ಣು ಸಹಸ್ರನಾಮ ಹೇಳುತ್ತೆ. ಶಾರ್ಂಗಧನ್ಯ ಹೃಷಿಕೇಶಃ ಪುರುಷಃ ಪುರುಷೋತ್ತಮಃ ಅಜಿತಃ ಖಡ್ಗಧೃಕ್ ವಿಷ್ಣು ಕೃಷ್ಣಶ್ಚೈವ ಬೃಹದ್ಬಲಃ ಎಂದು ಶ್ರೀಮದ್ ರಾಮಾಯಣದಲ್ಲೂ ಸಹ ಇದರ ಬಗ್ಗೆ ಅಪಾರವಾಗಿ ಕೊಂಡಾಡಿದ್ದಾರೆ ವಾಲ್ಮೀಕಿ ಮಹರ್ಷಿ. ಶಾರ್ಂಗವೆಂಬ ಬಿಲ್ಲನ್ನು ಧರಿಸಿದಂಥವನು ಹೃಷಿಕೇಶನಾದ ಪರಮಾತ್ಮನು. ನೋಡಿ, ಒಂದೊಂದು ಆಯುಧಕ್ಕೂ ಒಂದೊಂದು ತತ್ವ ಇದೆ. ಭಗವಂತನ ಮನಸ್ತತ್ವಕ್ಕೆ ಸಂಕೇತವಾಗಿರುವಂತಹದ್ದು ಚಕ್ರ. ಅದೇ ರೀತಿ ಶಂಖ ಸಾತ್ವಿಕವಾದ ಅಹಂಕಾರವನ್ನು ಸೂಚಿಸತ್ತೆ. ಬಿಲ್ಲು ಕೂಡ ರಾಜಸ ಅಹಂಕಾರವನ್ನು ಸೂಚಿಸತ್ತೆ. ಅಹಂಕಾರದಲ್ಲಿ 3 ವಿಧ ಹೇಳ್ತಾರೆ: ರಾಜಸ ಅಹಂಕಾರ, ಸಾತ್ವಿಕ ಅಹಂಕಾರ ಮತ್ತು ತಾಮಸ ಅಹಂಕಾರ. ಈ ಒಂದೊಂದು ಅಹಂಕಾರಕ್ಕೆ ಪ್ರತೀಕವಾಗಿ ಒಂದೊಂದು ಆಯುಧವನ್ನು ಧರಿಸಿದ್ದಾನೆ ಪರಮಾತ್ಮ. ನೋಡಿ, ಬಿಲ್ಲು ಹಿಡ್ಕೊಂಡ್ರೆ ಅದು ತಾಮಸ ಅಹಂಕಾರದ ಸಂಕೇತವಾಗಿ ಭಗವಂತನ ಕೈಯಲ್ಲಿ ಬಿಲ್ಲಿದೆ ಎಂದು ಹೇಳಿ, ಶರ ನಾನಾ ವಿಧಾಕಾರ ಧನುರಾಯತ ವಿಗ್ರಹಂ ಎಂದು ಹೇಳಿ, ಅನುವ್ರಜಂತಿ ಕಾಕುಸ್ತಂ ಸರ್ವೇ ಪುರುಷ ವಿಗ್ರಹ ಎಂದು ಶ್ರೀರಾಮನ ಕೈಯಲ್ಲಿರುವಂತಹ ಕೋದಂಡಕ್ಕೆ ಪ್ರತೀಕ ಏನು, ಅದರ ತತ್ವ ಏನು ಎಂಬುದನ್ನು ವಾಲ್ಮೀಕಿ ಮಹರ್ಷಿ ತುಂಬ ಅದ್ಭುತವಾಗಿ ಕೊಂಡಾಡಿದ್ದಾರೆ. ಈದೃಶ ನಿರತಿಶಯ ಪೌರುಷಾನುರೂಪಂ ದಿವ್ಯಂ ಶಾರ್ಂಗಂ ಧನುಃ ನಿತ್ಯಂ ಅಸ್ಯ ಸರ್ವ ದಿವ್ಯಾಯುಧ ಪ್ರದರ್ಶನಂ ಚ ಏತತ್ ಪೌರುಷಾನುಗುಣಂ ಶಾರ್ಂಗಂ ಯಸ್ಯ ಧನ್ವಿ ಸ ಕಥ್ಯತೆ. ಪೌರುಷಕ್ಕೆ ಅನುಗುಣವಾದ ಶಾರ್ಂಗವನ್ನು ಯಾವ ಪರಮಾತ್ಮ ಕೈಯಲ್ಲಿ ಧರಿಸಿದ್ದಾನೋ ಅಂಥವನನ್ನು ಧನ್ವಿ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಭಗವಂತ ನಮ್ಮನ್ನು ಕಾಪಾಡೋದಕ್ಕೋಸ್ಕರ ಕೈಯಲ್ಲಿ ಕೋದಂಡವನ್ನು ಹಿಡಿದಿದ್ದಾನೆ. ಶ್ರೀರಾಮಾವತಾರ ಕಾಲದಲ್ಲಿ ರಾವಣನ ವಿರುದ್ಧ ಅತಿಘೋರವಾದ ಯುದ್ಧ ನಡೆಯುತ್ತೆ ರಾಮನಿಗೆ. ಸೀತಾದೇವಿಯನ್ನು ಅಪಹರಿಸ್ಕೊಂಡು ಹೋಗ್ತಾನೆ ರಾವಣ. ಸೇತುಬಂಧನ ಮಾಡಿದ ನಂತರ ರಾಕ್ಷಸ ಸೇನೆಗೂ ವಾನರ ಸೇನೆಗೂ ಅತಿಘೋರವಾದಂತಹ ಯುದ್ಧ ನಡೆಯುತ್ತೆ. ಇದನ್ನು ವರ್ಣಿಸಬೇಕಾದ್ರೆ ವಾಲ್ಮೀಕಿ ಮಹರ್ಷಿ ರಾಮ ರಾವಣಯೋರ್ ಯುದ್ಧಂ, ಇವರಿಬ್ಬರ ನಡುವಿಗೆ ಏರ್ಪಟ್ಟಂತಹ ಯುದ್ಧಕ್ಕೆ ಹೋಲಿಕೆಯಾಗಿ ಮತ್ತೊಂದನ್ನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಗಗನಂ ಗಗನಾಕಾರಂ, ಗಗನಕ್ಕೆ ಹೇಗೆ ಹೋಲಿಕೆ ಇಲ್ಲವೋ, ಸಾಗರಕ್ಕೆ ಹೇಗೆ ಹೋಲಿಕೆ ಇಲ್ಲವೋ, ಆ ರೀತಿ ರಾಮ ರಾವಣರ ನಡುವೆ ಏರ್ಪಟ್ಟಂತಹ ಅದ್ಭುತವಾದ ಕಾಳಗಕ್ಕೆ ಹೋಲಿಕೆಯೇ ಇಲ್ಲ ಅಂತ ಹೇಳಿಬಿಟ್ರು. ಹೇಗೆ ವರ್ಣಿಸೋದು ಅಂತಲೇ ಗೊತ್ತಿಲ್ಲ ಅಂತ. ಆ ರೀತಿ ರಾಕ್ಷಸರ ವಿರುದ್ಧ ಅತಿಘೋರವಾದ ಯುದ್ಧವನ್ನು ಮಾಡ್ತಾನೆ ರಾಮಚಂದ್ರ ಸ್ವಾಮಿ. ಆ ಯುದ್ಧಕಾಂಡದಲ್ಲಿ ವಾಲ್ಮೀಕಿ ಮಹರ್ಷಿ ತುಂಬ ಅದ್ಭುತವಾಗಿ ರಾಮನ ಪರಾಕ್ರಮವನ್ನು ವರ್ಣಿಸ್ತಾರೆ. ಸ್ವಭಾವತಃ ವೀರ ಪರಾಕ್ರಮಶಾಲಿಯಾದ ರಾಮಚಂದ್ರನು ಎಷ್ಟೋ ಜನರನ್ನು ಮುಹೂರ್ತ ಕಾಲದಲ್ಲಿ ಸಂಹಾರ ಮಾಡ್ತಾನೆ ರಾಮ. ಆ ಯುದ್ಧದಲ್ಲಿ ಯುದ್ಧ ಮಾಡಬೇಕಾದ್ರೆ ಲಕ್ಷ್ಮಣ ಸ್ವಾಮಿ ಇಂದ್ರಜಿತ್ತನ್ನು ಸಂಹಾರ ಮಾಡಿದ ನಂತರ ರಾವಣನ ಮೂಲಬಲ ರಾಮನ ವಿರುದ್ಧ ಯುದ್ಧಕ್ಕೆ ಅಂತ ಬರುತ್ತೆ. ನೋಡಿ, ಯುದ್ಧ ನಡೀತಾ ಇದೆ, ಲಕ್ಷ್ಮಣ ಸ್ವಾಮಿ ರಾವಣನ ಪುತ್ರ ಇಂದ್ರಜಿತ್ ಎಂದು ಹೇಳಿ ಅವನನ್ನು ಸಂಹಾರ ಮಾಡಿಬಿಡ್ತಾನೆ. ಅವರು ಸಂಹರಿಸಬೇಕಾದ್ರೆ ಒಂದು ಪ್ರತಿಜ್ಞೆ ಮಾಡ್ತಾರೆ: ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ ಯದಿ ಪೌರುಷೇಚ ಅಪ್ರತಿದ್ವಂದ್ವ ಶರೈನಂ ಜಹಿ ರಾವಣಿ. ವಾಸ್ತವಿಕವಾಗಿ ನೋಡಿ, ನಾವು ದೇವಸ್ಥಾನದಲ್ಲಿ ಒಂದು ಪ್ರತಿಜ್ಞೆ ಮಾಡೋದಕ್ಕೆ ಅಂತ ಹೋದಾಗ ಯಾವುದೋ ಒಂದು ಪದಾರ್ಥವನ್ನು ಪಡ್ಕೊಳ್ಬೇಕು ಎಂಬ ಉತ್ಕಟವಾದ ಅಭಿಲಾಷೆ ನಮಗಿರುತ್ತೆ. ದೇವರ ಹತ್ರ ಹೋಗಿದ ತಕ್ಷಣ ನಾವು ಪ್ರಾರ್ಥನೆ ಮಾಡ್ತೀವಿ, ನಾನು ಮಾಡಿರೋದು ಧರ್ಮ ಸತ್ಯವಾಗಿದ್ದರೆ, ನಾನು ಮಾಡಿರೋ ಪೂಜೆ ಸತ್ಯವಾಗಿದ್ದರೆ
ನೀನು ಈ ಫಲವನ್ನು ನನಗೆ ನೀಡಲೇಬೇಕು ಎಂದು ಪ್ರಾರ್ಥನೆ ಮಾಡೋದಕ್ಕಿಂತಲೂ ಯಾವ ರೀತಿ ಪ್ರಾರ್ಥಿಸಬಹುದು ಎಂಬುದನ್ನು ಲಕ್ಷ್ಮಣಸ್ವಾಮಿ ಇಲ್ಲಿ ತೋರಿಸ್ತಾನೆ. ನೋಡಿ, ನಾವು ಮಾಡಿದ್ದನ್ನೆಲ್ಲ ಧರ್ಮ ಅಂತ ಭ್ರಮಿಸ್ಬಿಡಬಾರ್ದು, ನಾವು ಮಾಡೋದೆಲ್ಲ ಭಕ್ತಿ ಎಂದು ಭ್ರಮಿಸ್ಬಿಡಬಾರ್ದು. ನಾವು ಮಾಡಿರುವಂತಹ ಅನುಷ್ಠಾನಕ್ಕೆ ಪರಮಾತ್ಮ ಫಲ ಕೊಡಬೇಕು ಅಂತಿದ್ದರೆ ನಾವು ಮಾಡೋ ಅನುಷ್ಠಾನಗಳೆಲ್ಲ ತುಂಬ ಚಿಕ್ಕದಾಗಿರುತ್ತೆ, ಅದಕ್ಕೆ ಅಲ್ಪವಾದ ಫಲಗಳೇ ನಮಗೆ ಸಿಗೋದು. ನಮಗೆ ದೊಡ್ಡ ಫಲ ಸಿಗಬೇಕು ಅಂದರೆ ಭಗವಂತನ ಕರುಣೆ ಅದೊಂದೇ ಉಪಾಯ. ನಾವು ಮಾಡಿರೋ ಅನುಷ್ಠಾನ ತುಂಬ ಕಡಿಮೆ ಇರುತ್ತೆ, ಆದರೆ ಭಗವಂತನ ಕರುಣೆಯನ್ನು ಬಯಸಿ ನಾವು ಕರ್ಮಾನುಷ್ಠಾನಗಳನ್ನು ಮಾಡಿದಾಗ ನಮಗೆ ಫಲ ಅಧಿಕವಾಗತ್ತೆ. ಆದ್ದರಿಂದ ನಾವು ಅದನ್ನು ತಿಳ್ಕೊಳ್ಬೇಕು. ಇಲ್ಲಿ ಲಕ್ಷ್ಮಣಸ್ವಾಮಿ ಇಂದ್ರಜಿತ್ತನ್ನು ಸಂಹರಿಸಬೇಕಾದ್ರೆ ಒಂದು ಪ್ರತಿಜ್ಞೆ ಮಾಡ್ತಾನೆ. ಧರ್ಮಾತ್ಮ ಸತ್ಯಸಂಧಶ್ಚ, ರಾಮನು ನಾನು ಮಾಡಿರೋದು ಧರ್ಮವೇ ಆಗಿದ್ದರೆ ಅಂತ ಹೇಳಲಿಲ್ಲ. ನಮ್ಮ ರಾಮಚಂದ್ರ ಅವನು ಧರ್ಮಿಷ್ಠನೇ ಆಗಿದ್ದರೆ, ಸತ್ಯಸಂಧನೇ ಆಗಿದ್ದರೆ, ಪೌರುಷೇಚ ಅಪ್ರತಿದ್ವಂದ್ವ, ಅಪ್ರತಿದ್ವಂದ್ವ ಸಾಹಸಿಯೇ ಆಗಿದ್ದರೆ, ಪೌರುಷತ್ವದಿಂದ ಕೂಡಿದವನಾಗಿದ್ದರೆ, ವೀರ ಪರಾಕ್ರಮಶಾಲಿಯಾಗಿದ್ದರೆ, ಅವನಿಗೆ ಧರ್ಮ ತಿಳಿದಿದ್ದರೆ, ಎಲೈ ಬಾಣವೇ ನೀನು ಇಂದ್ರಜಿತ್ತನ್ನು ಸಂಹರಿಸು ಎಂದು ಪ್ರಯೋಗ ಮಾಡ್ತಾನೆ ಲಕ್ಷ್ಮಣಸ್ವಾಮಿ. ಆ ಬಾಣ ಹೋಗಿ ಇಂದ್ರಜಿತ್ತನ್ನು ಕೊಂದು ಯುದ್ಧದಲ್ಲಿ ಲಕ್ಷ್ಮಣಸ್ವಾಮಿ ಗೆಲ್ಲುತ್ತಾನೆ. ಈ ರೀತಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ನೀನು ಕೃಪಾಳುವೇ ಆಗಿದ್ದರೆ ನಾನು ಮಾಡಿರುವಂತಹ ಪ್ರಾರ್ಥನೆಗೆ ಫಲವನ್ನು ನೀಡಬೇಕು ಸ್ವಾಮಿ ಅಂತ ಕೇಳಬೇಕೆ ಹೊರತು ನಾನು ಮಾಡಿರೋದು ಸತ್ಯವೇ ಆಗಿದ್ದರೆ, ನಾನು ಮಾಡಿರೋದು ಧರ್ಮವೇ ಆಗಿದ್ದರೆ ಅಂತೆಲ್ಲ ಹೇಳಲೇಬಾರ್ದು. ಅಹಂಕಾರವೆಂಬುದು ಭಗವಂತನ ಸನ್ನಿಧಾನದಲ್ಲಿ ಇರಲೇಬಾರದು. ಅದನ್ನು ತೋರಿಸ್ಕೊಡ್ತಾನೆ ಲಕ್ಷ್ಮಣಸ್ವಾಮಿ. ಇಂದ್ರಜಿತ್ತು ಅವನು ಸತ್ತ ನಂತರ, ಅದಾದ ನಂತರ ಯುದ್ಧದಲ್ಲಿ ರಾವಣನಿಗೆ ಅತಿ ಭಯಾನಕವಾದ ಕೋಪ ಬರುತ್ತೆ. ಹೇಗಾದರೂ ಮಾಡಿ ರಾಮಸೇನೆಯನ್ನು ವಾನರರನ್ನು ಧ್ವಂಸ ಮಾಡಿಬಿಡಬೇಕು ಅಂತ ಹೇಳಿ ತನ್ನ ಮೂಲಬಲವನ್ನು ಕಳಿಸುತ್ತಾನೆ. ನೋಡಿ, ಮೂಲಬಲಕ್ಕೂ ರಾಮನಿಗೂ ನಡುವೆ ಒಂದು ಅತಿಘೋರವಾದ ಯುದ್ಧ ನಡೆಯುತ್ತೆ. ಈ ಮೂಲಬಲದ ಸಂಖ್ಯೆ ನೋಡಿದ ತಕ್ಷಣ ವಾನರ ಸೇನೆ ತುಂಬ ಭಯಪಡತ್ತೆ. ಅದು ಚಲ್ಲಾಪಿಲ್ಲಿಯಾಗಿ ಚದರಲು ಪ್ರಾರಂಭವಾಗತ್ತೆ ಮಾಡತ್ತೆ. ಆಂಜನೇಯ ಸ್ವಾಮಿ ಮಾತ್ರ ಎಲ್ಲರನ್ನೂ ಕೂಡಿಸ್ತಾನೆ. ಎಲ್ಲ ವಾನರರ ಮನಸ್ಸಿಗೂ ಒಂದು ಉತ್ಸಾಹವನ್ನು ಹೇಳಿ, ನಾವು ಈ ಯುದ್ಧದಲ್ಲಿ ಗೆಲ್ಲಲೇಬೇಕಾಗಿದೆ, ರಾಮ ನಮ್ಮೊಟ್ಟಿಗಿದ್ದಾನೆ, ರಾಮನಾಮ ಜಪ ಮಾಡ್ತಾ ಮೂಲಬಲವನ್ನು ನಾವು ನಾಶ ಮಾಡಿಯೇ ಬಿಡೋಣ ಅಂತ ಉತ್ಸಾಹದಿಂದ ಎಲ್ಲ ವಾನರರು ಒಗ್ಗೂಡಿ ಇನ್ನೇನು ಅದಕ್ಕೆ ಹೋಗಿ ಮೂಲಬಲಕ್ಕೆ ಇನ್ನೇನು ಹೋರಾಟ ಮಾಡೋದಕ್ಕೆ ಹೊರಡಬೇಕು ಅನ್ನೋಷ್ಟರಲ್ಲಿ ರಾಮ ಅಲ್ಲಿಗೆ ಬಂದು ಎಲ್ಲ ವಾನರರನ್ನು ತಡೆದು, ನೀವೆಲ್ಲ ಒಂದೊಟ್ಟಿಗೆ ನಿಲ್ಲಿ, ನೀವು ನೋಡ್ತಾ ಇರಿ, ನೀವು ನೋಡುತ್ತಲೇ ನಾನು ಒಬ್ಬನೇ ನಿಂತು ಈ ಮೂಲಬಲವನ್ನು ಪೂರ್ಣವಾಗಿ ಸಂಹಾರ ಮಾಡಿಬಿಡುತ್ತೇನೆ. ಈ ಮೂಲಬಲದಲ್ಲಿ ಯಾವ್ಯಾವ ರಾಕ್ಷಸರಿದ್ದಾರೋ ಅಷ್ಟೂ ಜನರನ್ನು ನಾನೊಬ್ಬನೇ ನಿಂತು ನಾಶ ಮಾಡಿಬಿಡುತ್ತೇನೆ. ನಾವು ಮಾಡುವಂತಹ ಯುದ್ಧ ಕೌಶಲ್ಯವನ್ನು ಕಂಡು ಆನಂದ ಪಡುವವರಾಗಿರಿ. ನೀವೆಲ್ಲ ಒಂದೊಟ್ಟಿಗೆ ನಿಂತ್ಕೊಳ್ಳಿ, ಎಲ್ಲರೂ ಸುತ್ತಲೂ ನಿಂತು ಈ ಒಂದು ಯುದ್ಧವನ್ನು ವೀಕ್ಷಣೆ ಮಾಡಿ ತುಂಬ ಸಂತೋಷ ಪಡಿ ಅಂತ ಹೇಳಿ ಎಲ್ಲರನ್ನೂ ನಿಲ್ಲಿಸ್ಬಿಡ್ತಾನೆ. ಎಲ್ಲ ವಾನರ ಸೇನೆ ಎಲ್ಲ ನಿಂತ್ಕೊಳ್ಳುತ್ತೆ. ಮಧ್ಯದಲ್ಲಿ ಮೂಲಬಲಕ್ಕೂ ರಾಮನಿಗೂ ಅತಿಘೋರವಾದ ಯುದ್ಧ ನಡೆಯುತ್ತೆ. ನೋಡಿ, ಈ ಯುದ್ಧವನ್ನು ನಾವು ಒಂದು ಪೂರ್ವಾಚಾರ್ಯರು ಒಂದು ಶ್ಲೋಕದ ಮೂಲಕ ಹೇಳ್ತಾರೆ. ಗಮನವಿಟ್ಟು ಕೇಳಿ, ಅದರಿಂದ ನಮಗೆ ಅರ್ಥ ಆಗತ್ತೆ. ನೀವು ಇಲ್ಲಿ ಗಮನ ಇಲ್ಲದೇ ಇದ್ದರೆ ನಮಗೆ ಏನು ಹೇಳ್ತಾ ಇದ್ದೀವಿ ಅಂತ ಗೊತ್ತಾಗೋದಿಲ್ಲ. ಈ ಶ್ಲೋಕ ಒಂದಿದೆ, ಅದರ ಸಂಗತಿ ನೀವು ಗಮನವಿಟ್ಟು ಕೇಳಿದಾಗ ಮಾತ್ರ ಗೊತ್ತಾಗತ್ತೆ. ಸ್ವಲ್ಪ ಕೇಳಬೇಕು. ನಾಗಾನಾಮಯತಂ ತುರಂಗಮಯುತಂ ಸಾರ್ಧಂ ರಥಾನಾಂ ಶತಂ ಪತ್ತೀನಾಂ ಶತಕೋಟಿ ನಾಶ ಸಮಯೇ ತ್ವೇಕಾ ಕಬಂಧೀ ನೃತಿ ಏವಂ ಕೋಟಿ ಕಬಂಧ ನರ್ತನ ವಿಧ ವೇಕೋ ಧ್ವನಿ ಕಿಂಕಿಣೀ ತ್ರಿಂಶತ್ತೇ ಪ್ರಹರಾರ್ಧತೋ ರಘುಪತೆ ಕೋದಂಡ ಘಂಟಾರವಃ. ಶ್ರೀರಾಮ ಕೈಯಲ್ಲಿ ಹಿಡಿದಿರುವಂತಹ ಬಿಲ್ಲಿಗೆ ಕೋದಂಡ ಎಂದು ಹೆಸರು. ಕೃಷ್ಣ ಪರಮಾತ್ಮನ ಕೈಯಲ್ಲಿರುವಂತಹ ಬಿಲ್ಲಿಗೆ ಶಾರ್ಂಗ ಎಂದು ಹೆಸರು. ಕೋದಂಡಪಾಣಿಯಾಗಿರುವಂತಹ ರಾಮಚಂದ್ರನು ಈ ಕೋದಂಡಕ್ಕೆ ಒಂದು ಗಂಟೆ ಕಟ್ಟಿರ್ತಾರೆ. ಇವ್ರು ಯುದ್ಧ ಮಾಡಬೇಕಾದ್ರೆ ಆ ಗಂಟೆ ಶಬ್ದಿಸತ್ತೆ, ಢನಢನ ಢನಢನ ಇವ ಶಬ್ದ ಎಲ್ರಿಗೂ ಕೇಳಿಸತ್ತೆ. ರಾಮನ ಕೋದಂಡಕ್ಕೆ ಒಂದು ಗಂಟೆ ಕಟ್ಟಿರತ್ತೆ. ಇದರಲ್ಲಿ ಹೇಳ್ತಾರೆ ನೋಡಿ, ಆ ಮೂಲಬಲದಲ್ಲಿದ್ದಂತಹ ಅಸುರರ ಸಂಖ್ಯೆ ಏನು, ಯಾರ್ಯಾರಿದ್ರು ಆ ಮೂಲಬಲದಲ್ಲಿ? ಒಂದು 10,000 ಆನೆ, 10,000 ಆನೆ, 10 ಲಕ್ಷ ಕುದುರೆ, 150 ರಥಗಳು, 10 ಕೋಟಿ ಪದಾತಿಗಳು. ನೋಡಿ, ಒಂದು ರಣಾಂಗಣದಲ್ಲಿ 10,000 ಆನೆ, 10 ಲಕ್ಷ ಕುದುರೆ, 150 ರಥಗಳು, 10 ಕೋಟಿ ಪದಾತಿಗಳು ಸತ್ತರೆ ಅಲ್ಲಿ ಒಂದು ಕಬಂಧ ಅಂದರೆ ಒಂದು ಮುಂಡ, ಒಂದು ತಲೆ ಕಬಂಧ ಅದು ನರ್ತನ ಮಾಡತ್ತಂತೆ. ಒಂದು ರಣಾಂಗಣದಲ್ಲಿ ಎಷ್ಟು ಜನ ಸತ್ತರೆ ಒಂದು ಕಬಂಧ ನರ್ತನ ಮಾಡತ್ತೆ. ಆ ರೀತಿ 1 ಕೋಟಿ ಕಬಂಧಗಳು ನರ್ತನ ಮಾಡಿದಾಗ ರಾಮನ
ಕೋದಂಡಕ್ಕೆ ಕಟ್ಟಲ್ಪಟ್ಟಂತಹ ಗಂಟೆ ಒಂದು ಸರ್ತಿ ಶಬ್ದ ಮಾಡತ್ತಂತೆ, ಢಣ್ ಎಂದು ಶಬ್ದಿಸತ್ತಂತೆ. ಆ ರೀತಿ 1/4 ಗಂಟೆಯ ಒಳಗಡೆ ರಾಮನ ಬಿಲ್ಲಿಗೆ ಕಟ್ಟಲ್ಪಟ್ಟಂತಹ ಆ ಒಂದು ಗಂಟೆ 30 ಬಾರಿ ಧ್ವನಿಸಿತು ಅಂದರೆ ಎಷ್ಟು ವೇಗವಾಗಿ ಯುದ್ಧ ಮಾಡಿರಬೇಕು ಅನ್ನೋ ಕಲ್ಪನೆ ನಾವು ಮಾಡ್ಕೊಳ್ಬೇಕು. ನೋಡಿ 10,000 ಆನೆ, 1,00,000 ಕುದುರೆ, 150 ರಥಗಳು, 10 ಕೋಟಿ ಪದಾತಿಗಳು ಸತ್ತಾಗ ರಣಭೂಮಿಯಲ್ಲಿ ಒಂದು ಕಬಂಧ ನರ್ತಿಸುತ್ತದೆ, ಒಂದು ತಲೆ ಆಡತ್ತೆ. ಆ ರೀತಿ 1 ಕೋಟಿ ಕಬಂಧಗಳು ನರ್ತಿಸಿದಾಗ ರಾಮನ ಕೋದಂಡಕ್ಕೆ ಕಟ್ಟಲ್ಪಟ್ಟಂತಹ ಗಂಟೆ ಒಂದು ಸರ್ತಿ ಶಬ್ದ ಮಾಡುತ್ತೆ. ಹಾಗೆ 1/4 ಗಂಟೆಯ ಒಳಗಡೆ 30 ಬಾರಿ ಗಂಟೆಯ ಶಬ್ದ ಕೇಳಿಸಿತು ಅಂತ ಹೇಳಿದ್ರೆ ರಾಮನ ಆ ಒಂದು ಪರಾಕ್ರಮ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನು ನಾವು ಊಹೆ ಮಾಡೋದಕ್ಕೆ ಸಾಧ್ಯವ ನೋಡ್ಕೊಳ್ಳಿ. ಆ ರೀತಿ ಮೂಲಬಲದಲ್ಲಿದ್ದಂತಹ ಅಷ್ಟೂ ಜನ ರಾಕ್ಷಸರನ್ನು 1/4 ಗಂಟೆ ಒಳಗಡೆ ಸರ್ವನಾಶ ಮಾಡಿ ಆ ರಾಕ್ಷಸರ ಆ ಸೊಕ್ಕನ್ನು ಅಡಗಿಸಿ ರಣಾಂಗಣದಲ್ಲಿ ವೀರ ವಿಹಾರ ಮಾಡಿದಂತಹ ಪರಮಾತ್ಮನನ್ನು ಧನ್ವಿ ಅಂದರೆ ಕೈಯಲ್ಲಿ ಕೋದಂಡವನ್ನು ಹಿಡಿದವನು ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ವೇದದಲ್ಲಿ ಪ್ರಸಿದ್ಧವಾದ ಮಂತ್ರ ಶ್ರೀರುದ್ರ. ನಮಸ್ತೆ ರುದ್ರ ಮನ್ಯ ಉತೋತ ಇಷವೇ ನಮಃ, ನಮಸ್ತೆ ಧನ್ವನೇ ಬಾಹುಭ್ಯಾಂ ಉತತೆ ನಮಃ ಎಂದು ಆ ವೇದ ಮಂತ್ರ ಹೇಳುತ್ತೆ. ಉತೋತ ಇಷವೇ ನಮಃ, ಭಗವಂತನ ಕೋಪಕ್ಕೆ ಮಂಗಳವಾಗಲಿ. ಬಾಹುಭ್ಯಾಂ ಉತತೆ ನಮಃ, ಧನ್ವನೇ ಕೈಯಲ್ಲಿ ಹಿಡಿದಂತಹ ಬಿಲ್ಲಿಗೆ ಮಂಗಳವಾಗಲಿ ಎಂದು ವೇದ ಮಂತ್ರದಲ್ಲಿ ಶ್ರೀರುದ್ರದಲ್ಲಿ ಬರುವಂತಹ ಅದ್ಭುತವಾದ ಒಂದು ವಿಷಯ. ಆ ರೀತಿ ಕೋಪ ಮಾಡಿಕೊಂಡು ರಾವಣ ಸೇನೆಯನ್ನು ಸಂಹಾರ ಮಾಡಿದಂತಹ ರಾಮಚಂದ್ರನಿಗೆ ಮಂಗಳವಾಗಲಿ ಎಂದು ಶ್ರೀರುದ್ರದಲ್ಲಿ ಆ ಒಂದು ಮಂತ್ರ ಬರುತ್ತೆ. ನೋಡಿ, ರುದ್ರ ಮಂತ್ರ ಶಿವನಿಗೂ ಅನ್ವಯಿಸಿ ಹೇಳಬಹುದು, ನರಸಿಂಹಸ್ವಾಮಿಗೂ ಅನ್ವಯಿಸಿ ಹೇಳ್ಬೋದು, ರಾಮಚಂದ್ರನಿಗೂ ಅನ್ವಯಿಸಿ ಹೇಳ್ಬೋದು. ರುದ್ರ ಅನ್ನೋ ಶಬ್ದವೇ ಹಾಗೆ. ನೋಡಿ, ರುದ್ ಧಾತು ರೋಧನ ಅಂದರೆ ಅಳಿಸುವವನನ್ನು ರುದ್ರ ಅಂತ ಕರೀತಾರೆ. ಯಾರು ನಮ್ಮನ್ನು ಅಳಿಸ್ತಾನೋ ಅವನು ರುದ್ರ. ನೋಡಿ, ನಾವು ಸಾಮಾನ್ಯವಾಗಿ ಎಲ್ಲಿ ಅಳ್ತೀವಿ? ಯಾರಾದರೂ ಸತ್ತಾಗ ಅಳ್ತೀವಿ. ಅವರು ಸತ್ತವರನ್ನು ನಾವು ಸಂಸ್ಕಾರ ಮಾಡಬೇಕಾದ್ರೆ ನಾವು ಅಳ್ತೀವಿ. ಅದಕ್ಕೆ ಅಂತ ಒಂದು ಸ್ಥಳ ಇರುತ್ತೆ, ಅದಕ್ಕೋಸ್ಕರ ಅದಕ್ಕೆ ರುದ್ರಭೂಮಿ ಅಂತ ಹೆಸರು. ಎಲ್ಲರೂ ಸೇರಿ ಯಾವ ಸ್ಥಳದಲ್ಲಿ ಅಳ್ತಾರೋ ಅದನ್ನು ರುದ್ರಭೂಮಿ ಅಂತ ಕರೀತಾರೆ. ನಮ್ಮನ್ನು ಅಳಿಸುವಂತಹ ದೇವತೆ ರುದ್ರನು, ನಮ್ಮ ರೋದನಕ್ಕೆ ಕಾರಣವಾಗಿರುವಂಥವನು. ಆದ್ದರಿಂದ ಯಾರು ನಮ್ಮನ್ನು ಅಳಿಸುತ್ತಾನೋ ಅವನು ರುದ್ರ. ಪರಮೇಶ್ವರ ನಾಶ ಮಾಡುವುದರ ಮೂಲಕ ನಮ್ಮನ್ನು ಅಳಿಸ್ತಾನೆ. ನರಸಿಂಹಸ್ವಾಮಿ ಅವನು ಕೂಡ ಅಳಿಸ್ತಾನೆ. ಹೇಗೆ? ರಕ್ಷಣೆ ಮಾಡುವುದರ ಮೂಲಕ ನಮ್ಮನ್ನು ಅಳಿಸ್ತಾನೆ. ರಾಮಚಂದ್ರ ಸ್ವಾಮಿ ತನ್ನ ಕಥೆಯ ಮೂಲಕ ಅಳಿಸ್ತಾನೆ, ತನ್ನ ಗುಣಗಳನ್ನು ಪ್ರಕಾಶಪಡಿಸುವುದರ ಮೂಲಕ. ಎಂಥವನಿಗೆ ಆಗಲಿ ಮನಸ್ಸು ಕರಗಿ ಆನಂದ ಬಾಷ್ಪ ಸುರಿಯಬೇಕು. ಅಲ್ಲಿ ಸರ್ವನಾಶ ಆದಾಗ ನಮ್ಮಲ್ಲಿ ಬರುವಂತಹ ಕಂಬನಿ ಅದರ ಅರ್ಥ ಬೇರೆ, ಇಲ್ಲಿ ಆನಂದ ಬಾಷ್ಪ ಬೇರೆ. ಅವು ಇಬ್ಬರು ಅಳಿಸ್ತಾರೆ. ಪರಮೇಶ್ವರನು ಅಳಿಸ್ತಾನೆ, ಇಲ್ಲಿ ರಾಮನು ಅಳಿಸುತ್ತಾನೆ. ಪರಮೇಶ್ವರ ನಾಶ ಮಾಡುವುದರ ಮೂಲಕ ಮೃತ್ಯು ದೇವತೆಯಾಗಿದ್ದು ಎಲ್ಲರನ್ನೂ ಅಳಿಸ್ತಾನೆ. ಆದರೆ ರಾಮಚಂದ್ರ ತನ್ನ ಗುಣಗಳನ್ನು ಪ್ರಕಟಪಡಿಸುವುದರ ಮೂಲಕ ಎಲ್ಲರ ಕಣ್ಣಿನಲ್ಲೂ ಆನಂದ ಬಾಷ್ಪವು ಸುರಿಯುವಂತೆ ಮಾಡುತ್ತಾನೆ. ಇವನು ಅಳಿಸುತ್ತಾನೆ, ಆದ ಕಾರಣ ಇವನು ರುದ್ರ. ಆದ್ದರಿಂದ ನಮಸ್ತೆ ರುದ್ರ ಮನ್ಯವ ಉತೋತ ಇಷವೇ ನಮಃ, ನಮಸ್ತೆ ಅಸ್ತು ಧನ್ವನೇ ಬಾಹುಭ್ಯಾಂ ಉತತೆ ನಮಃ ಎಂದು ವೇದ ಮಂತ್ರ. ಆ ಪರಮೇಶ್ವರ ತ್ರಿಪುರಾಸುರನನ್ನು ಸಂಹಾರ ಮಾಡೋದಕ್ಕೋಸ್ಕರ ಕೈಯಲ್ಲಿ ಬಿಲ್ಲನ್ನು ಹಿಡಿದ. ಪರಮೇಶ್ವರನ ಕೋಪಕ್ಕೆ ಮಂಗಳವಾಗಲಿ, ಹಿಡಿದಂತಹ ಬಿಲ್ಲಿಗೆ ಮಂಗಳವಾಗಲಿ ಎಂದು ವೇದ ಹೇಳಿದ್ರೆ, ಅದನ್ನೇ ಇಲ್ಲಿ ರಾಮನಿಗೆ ಅನ್ವಯಿಸಿ ನೋಡಿದಾಗ ಲೋಕ ಸಂರಕ್ಷಣಾರ್ಥವಾಗಿ ಏರ್ಪಟ್ಟಂತಹ ಕೋಪ. ಸಾಮಾನ್ಯವಾಗಿ ರಾಮ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಕೋಪವೇ ಇಲ್ಲವೇನೋ ಅಂತ ನಾವು ಭ್ರಮಿಸ್ಬಿಡ್ತೀವಿ. ಸಾಮಾನ್ಯವಾಗಿ ರಾಮನನ್ನು ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡಬೇಕಾದ್ರೆ ಅವನು ಯಾವಾಗಲೂ ಪ್ರಶಾಂತವಾಗೇ ಇರ್ತಾನೆ, ಅವನು ಕೋಪವೇ ಬರೋದಿಲ್ಲ ಅಂತ ಭ್ರಮಿಸಿ. ಆದರೆ ರಾಮನಿಗೆ ಕೋಪ ಬರುತ್ತೆ. ತನ್ನ ಭಕ್ತರ ವಿಷಯದಲ್ಲಿ ಯಾರಾದರೂ ಅಪಚಾರ ಮಾಡಿದಾಗ ತನ್ನ ಮುಖದಲ್ಲಿ ಕೋಪವನ್ನು ಪ್ರದರ್ಶನ ಮಾಡ್ತಾನೆ ರಾಮನಿಗೂ ಕೋಪ ಬರುತ್ತೆ. ರಣಾಂಗಣದಲ್ಲಿ ರಾವಣನ ವಿರುದ್ಧ ಅತಿ ಭಯಂಕರವಾದ ಕೋಪ ಬರುತ್ತೆ. ಅದಕ್ಕೆ ಕಾರಣ ಏನು ಅಂದರೆ, ರಾವಣ ಆಂಜನೇಯ ಮೊದಲಾದ ಭಾಗವತರ ವಿಷಯದಲ್ಲಿ ಅವನು ಅಸ್ತ್ರವನ್ನು ಪ್ರಯೋಗ ಮಾಡಿದಾಗ ತನ್ನ ಭಕ್ತರನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ರಾವಣನನ್ನು ಕೊಂದೇ ಬಿಡಬೇಕು ಎಂಬ ಕೋಪ, ಆವೇಗ ಅನ್ನೋದು ರಾಮನಲ್ಲಿತ್ತು. ಅದಿದ್ದಾಗ ಮಾತ್ರ ಲೋಕ ಅದರಲ್ಲಿ ಕ್ಷೇಮ ಇದೆ. ನೋಡಿ, ಆ ರೀತಿ ಭಗವಂತ ಕೋಪ ಮಾಡಿಕೊಂಡಾಗ ಮಾತ್ರ ಪ್ರಪಂಚ ಕ್ಷೇಮವಾಗಿರೋದಕ್ಕೆ ಸಾಧ್ಯ. ರಾಕ್ಷಸರ ಮೇಲೂ ದೇವರಿಗೆ ಕೋಪ ಬರಲಿಲ್ಲ ಅಂದರೆ ಇನ್ನು ಶಿಷ್ಟರ ಪಾಡೇನು? ರಾಕ್ಷಸರ ಮೇಲೆ, ಅಸುರರ ಮೇಲೆ ಯಾರು ಹಿಂಸೆ ಮಾಡ್ತಾರೋ ಅಂಥವ್ರ ಮೇಲೆ ಭಗವಂತನ ಕೋಪ ಬರಬೇಕು. ಆ ಕೋಪದಲ್ಲಿ ಲೋಕಕ್ಷೇಮ ಅಡಗಿದೆ. ಕೋಪವೆಂಬುದು ಸಕಾರವೂ ಆಗ್ಬೋದು, ನಕಾರವೂ ಆಗ್ಬೋದು. ತಮ್ಮ ಸ್ವಾರ್ಥಕ್ಕೋಸ್ಕರ ಕೋಪ ಮಾಡಿಕೊಂಡ್ರೆ ಅದು ನಕಾರ.
ಇನ್ನು ಮತ್ತೊಬ್ಬರ ಕ್ಷೇಮಕ್ಕೋಸ್ಕರ ಕೋಪ ಬಂದರೆ ಅದು ಸಕಾರ. ಅದರಿಂದ ಆ ಕೋಪಕ್ಕೆ ಮಂಗಳವಾಗಲಿ ಎಂದು ವೇದ ಹೇಳುತ್ತೆ. ಅದೇ ರೀತಿ ತನ್ನ ಕೈಯಲ್ಲಿ ಹಿಡಿದಂತಹ ಕೋದಂಡಪಾಣಿ ಧನ್ವಿ ಧನ್ವನೇ ನಮಃ ಎಂದು ವೇದ ಕೂಡ ಹೇಳುತ್ತೆ. ಕೈಯಲ್ಲಿ ಯಾರು ಬಿಲ್ಲನ್ನು ಹಿಡಿದಿದ್ದಾರೋ ಲೋಕ ಸಂರಕ್ಷಣಾರ್ಥವಾಗಿ ರಾಮನು ತನ್ನ ಕೈಯಲ್ಲಿ ಕೋದಂಡವನ್ನು ಹಿಡಿದ. ಹೀಗೆ ಯಾರು ಕೋದಂಡವನ್ನು ಶಾರ್ಂಗವನ್ನು ಬಿಲ್ಲನ್ನು ಯಾರು ಹಿಡಿಯುತ್ತಾರೋ ಅಂಥವನನ್ನು ವಿಷ್ಣು ಸಹಸ್ರನಾಮ ಧನ್ವಿ ಅಥವಾ ಧನ್ವಿನೇ ನಮಃ ಎಂದು ಕೊಂಡಾಡುತ್ತೆ. ಶ್ರೀಮತೆ ರಾಮಾನುಜಾಯ ನಮಃ.